ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಡಾಕ್ಟ್ರ್ ಏನು ಹೇಳ್ತಾರೆ ನೋಡಿ, ನಿಮಗೆ ನಾನು ಫೋನ್ ಮಾಡ್ತೀನಿ. ಹಾಂ, ಆದರೆ ಅಪ್ಪ ಅಪ್ಪ ನಂಗೇನು ಮಾಡಬೇಕು ಅಂತಾನೆ ತೋಚ್ತಿಲ್ಲ. ನೀವು ಬೇಗ ಬನ್ನಿ ಪ್ಲೀಸ್. ಜಾನು, ನೀನು ಅಳ್ಬೇಡ ಮಗಳೇ, ಅಳ್ಬೇಡ. ನಾನು ಈಗಲೇ ಹೊರಟು ಬರ್ತೀನಿ, ಸಮಾಧಾನ ಮಾಡ್ಕೊ. ನೋಡು, ನಿಮ್ಮ ಅಜ್ಜಿಗೆ ಏನೂ ಆಗಲ್ಲ. ಹಾಂ, ಮಾವ ಏನಾಯ್ತು ಮಾವ? ಬಂದೆ ನೀಡ. ಅಯ್ಯೋ ಅದು ಮಾವ. ಯಾಕೆ, ಏನಾಯ್ತು? ರೀ, ಅದು ಜಾನು ಫೋನ್ ಮಾಡಿದ್ಲು, ಏನೋ ಅಜ್ಜಿ ವಿಷಯ ಮಾತಾಡ್ತಾ ಇದ್ರು. ಅಜ್ಜಿಗೆ ಏನೂ ಆಗೋದಿಲ್ಲ, ನಾನು ಬರ್ತೀನಿ, ನೀನು ಹೆದರ್ಕೋಬೇಡ ಅಂತ ಹೇಳಿ ಮಾವ ಗಾಬರಿಯಲ್ಲಿ ಫೋನ್ ಇಟ್ಟು ಒಳಗಡೆ ಹೋಗ್ಬಿಟ್ರು. ನಿಮ್ಮತ್ರ ಒಂದು ಸ್ವಲ್ಪ ನೋಡ್ಬಾರ್ದಾ? ನೋಡಕ್ಕೆ ಅವ್ರೇನು ದೇಶಾಂತರ ಹೋಗಿದಾರೇನೆ, ರೂಮಿಗೆ ಹೋಗಿದಾರೆ ತಾನೆ. 2 ನಿಮಿಷ ಬರ್ತಾರೆ ಇರು, ನೋಡೋಣ. ಮಾವ ಮಾವ ಏನಾಯ್ತು ಮಾವ, ಇಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ? ಬೇಡ, ಅಮ್ಮ ಕೆಳಕ್ ಬಿದ್ದು ತಲೆಗೆ ಪೆಟ್ಟಾಗ್ಬಿಟ್ಟಿದ್ಯಂತಮ್ಮ. ಮಾತಾಡ್ತಾ ಇಲ್ವಂತೆ. ಅಯ್ಯೋ, ಛೇ, ಇವ್ರಿಗೆ ಈಗಲೇ ಹೀಗಾಗಬೇಕಾಗಿತ್ತ. ಇನ್ನು ನನ್ನ ತಲೆ ಮೇಲೆ ಅದು ಎಷ್ಟು ಖರ್ಚು ಬರುತ್ತೋ. ಒಂದು ಸಮಸ್ಯೆ ಮುಗೀತು ಅಂದರೆ ಇನ್ನೊಂದು ಒಕ್ಕರ್ಸ್ಕೊಂಡು ಕೂತಿರತ್ತೆ. ಮಧ್ಯಮ ವರ್ಗದ ಪಾಡೆ ಇಷ್ಟು. ಮಾವ ಇದಕ್ಕೆ ಅನ್ಸತ್ತೆ, ಅತ್ತೆ ಬೆಳಗ್ಗೆಯಿಂದ ತುಂಬ ಚಡಪಡಿಸ್ತಾ ಇದ್ರು. ಅದೇನೋ ಕೆಟ್ಟ ಕನಸು ಬಿತ್ತು ಅಂತ ನಿಮಗೆ ಹೇಳಿದ್ರು ಅಂದ್ರಲ್ಲ, ಈಗ ಅವ್ರು ಅನ್ಕೊಂಡಾಗ ಏನೋ ಅನಾಹುತ ಆಗಿದೆ ಅಂತ ಗೊತ್ತಾದರೆ ಅತ್ತೆ ತುಂಬ ಬೇಜಾರು ಮಾಡ್ಕೋತಾರೆ. ನೋಡಮ್ಮ, ನಾನು ಲೋಕ್ ಫೋನ್ ಮಾಡ್ತೀನಿ. ಅಲ್ಲಿ ತನಕ ಈ ವಿಷಯನ ಲಕ್ಷ್ಮಿಗೆ ಹೇಳಬೇಡ. ಮೊದಲೇ ಒಂಥರ ಗಾಬರಿ ಆಗಿದ್ದಾಳೆ. ಈ ವಿಷಯ ಗೊತ್ತಾದರೆ ಅವಳು ತಡ್ಕೊಳಲ್ಲಮ್ಮ. ನಾನು ಫೋನ್ ಮಾಡ್ತೀನಿ, ಅಲ್ಲಿ ತನಕ ಏನು ಹೇಳಬೇಡ. ಸರಿ ಮಾವ, ನಾನೇನು ಹೇಳಲ್ಲ. ಸಂತು, ಒಂದು ಅರ್ಧ ದಿನ ರಜಾ ಹಾಕ್ಕೊಂಡು ನನಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಪ್ಪ, ನಮ್ಮ ಬಾಸ್ ಬಿಡಲ್ಲ. ನೀವು ಹೋಗಿರಿ, ಆಮೇಲೆ ನೋಡ್ತೀನಿ. ಸರಿ, ಹಾಗಿದ್ರೆ ನಾನಾದರೂ ಮಾವನ ಜೊತೆ ಹೋಗ್ಬರ್ತೀನಿ. ನಿನಗೇನು ಗೊತ್ತು ಅಂತ ನೀನು ಅವ್ರ ಜೊತೆ ಹೋಗ್ತೀಯಾ? ಅವ್ರು ಹೋಗ್ತೀನಿ ಅಂತ ಹೇಳ್ತೀಯ ತಾನೆ, ಹೋಗಿ ಬರಲಿ ಬಿಡು, ಆಮೇಲೆ ನೋಡೋಣ. ನನಗೇನೋ ಗೊತ್ತಾಗುತ್ತೆ ಅಂತ ಹೋಗ್ತಿಲ್ಲ ರೀ. ಪಾಪ ಮಾವ ಒಬ್ಬರೇ ಹೋಗ್ತಿದ್ದಾರೆ, ಅತ್ತೆ ಬೇರೆ ಅವ್ರ ಜೊತೆಗೆ ಹೋಗ್ತಾ ಇಲ್ಲ. ನಾವ್ಯಾರಾದ್ರೂ ಒಬ್ಬರಾದ್ರೂ ಅವ್ರ ಜೊತೆ ಹೋಗ್ಬೇಕಲ್ವಾ, ಅದಕ್ಕೆ ನಾನು ಹೋಗಿ ಬರ್ತೀನಿ. ನೀನು ಅಲ್ಲಿಗೆ ಹೋದ್ರೆ ಮನೇಲಿ ಯಾರು ಇರ್ತಾರೆ? ಕಿರುದು ಎಕ್ಸಾಮ್ಸ್ ನಡೀತಾ ಇದೆ, ಅವನ ಜೊತೆಗೆ ಯಾರು ಇರಬೇಕು ತಾನೆ. ನೀನು ಅವನೊಬ್ಬರನ್ನ ಬಿಟ್ಟು ಹೊಟ್ಟೋಗ್ಬಿಡ್ತೀಯಾ? ಅಯ್ಯೋ ಅಲ್ಲ ರೀ. ವೀಣಾ, ಸಂತು ಸರಿಯಾಗಿ ಹೇಳ್ತಿದ್ದಾನಮ್ಮ. ನೀನು ನನ್ನ ಜೊತೆ ಬಂದರೆ ಮನೇಲಿ ಯಾರು ನೋಡ್ಕೋತಾರೆ ಹೇಳು? ಲಕ್ಷ್ಮಿ ಅಷ್ಟು ಗಾಬರಿ ಆಗಿದ್ದಾಳೆ, ನೀನು ಅವಳು ನೋಡ್ಕೊಳ್ಳಮ್ಮ. ಬರ್ತೀನಿ. ಮಾವ ದಯವಿಟ್ಟು ಅಲ್ಲಿಗೆ ಹೋಗಿ ಫೋನ್ ಮಾಡಿ, ಅಲ್ಲಿ ಏನಾಯ್ತು ಅಂತ ತಿಳಿಸಿ. ಸರಿಮ್ಮ, ಬರ್ತೀನಿ. ಹಾಂ, ಹುಷಾರು ಮಾವ. ತಿಂಡಿ ಬಾಕ್ಸ್ ಸಾಂಬಾರೆ ಲೇಟ್ ಆಯ್ತು. ಅಲ್ಲಿ ಮಾವ ತಿಂಡಿನೂ ಮಾಡದೆ ಹೋಗ್ತಿದ್ದಾರೆ. ಇಂದೊಂದು ಬೇಗ ತಾಂಬರೆ. ಇದೇನಪ್ಪ ಇದು, ಎಲ್ಲ ಹೋಗುಮಂದ್ಬಿಟ್ಟು ಇವ್ರು ಈಟೊತ್ತಾದ್ರೂ ಮಲ್ಕೆ ಅವರೇ. ಮೇಡಮ್ ಅವರೇ, ಮೇಡಮ್ ಅವರೇ, ಏನಾಯ್ತು? ಹಾಂ, ಏನಿಲ್ಲ ಮೇಡಮ್ ಅವರೇ, ಅದು ಎಲ್ಗೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದರೂ ಇನ್ನೂ ಮಲಗಿದ್ದೀರಲ್ಲ. ಅಯ್ಯೋ ಟೈಮ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಮೇಡಮ್ ಅವರೇ, ಕಣ್ತುಂಬ ನಿದ್ದೆ ಮಾಡೋದು ಒಳ್ಳೇದಲ್ವೇ. ಈಗ ನಿಮ್ಮ ಬೇಗ ಹೋಗಿ ರೆಡಿ ಆಗಿಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಎಲ್ಲ ಮುಗಿಸ್ಕೊಂಡು ಬಂದ್ಬಿಡುಮ. ಹಾಂ ಹಾಂ, ರೆಡಿ ಆಗ್ಬಿಡ್ತೀನಿ. ಹಾಂ, ಹೋಗಿ ಹೋಗಿ. ಸಿದ್ದೇಗೌಡ್ರೆ, ಇವತ್ತು ನಿಮ್ಮ ಅದೃಷ್ಟ ಕುಲಾಯಿಸ್ತು. ಮೇಡಮ್ ಅವ್ರ ಜೊತೆಲಿ ಎಲ್ಲೋ ಹೋಯ್ತಾ ಇದ್ದೀರಿ. ಹೋಗಿ ಬನ್ನಿ, ಎಂಜಾಯ್.
ಚಿನ್ನು ಮರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಜ್ಜಿ ಹುಷಾರಾಗ್ತಾರೆ ಅಂತ ಡಾಕ್ಟ್ರೇ ಹೇಳ್ತಿದ್ದಾರೆ ತಾನೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಪಾಪ ಅಜ್ಜಿ ನೆನ್ಸ್ಕೊಂಡ್ರೆ. ಡಾಕ್ಟರ್, ಅಜ್ಜಿ ಹೇಗಿದ್ದಾರೆ? ಅವ್ರಿಗೇನು ಆಗಿಲ್ಲ ಅಲ್ವಾ? ಹುಷಾರಾಗಿದ್ದಾರೆ ತಾನೆ? ಪ್ಲೀಸ್ ಕಾಮ್ ಡೌನ್. ನಿಮ್ಮ ಸಿಚುವೇಶನ್ ನಮ್ಗೆ ಅರ್ಥ ಆಗುತ್ತೆ, ಆದರೆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಡಾಕ್ಟ್ರೇ ನೋಡಿ, ಇದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಆದರೆ ಅಜ್ಜಿ ಹುಷಾರಾಗಬೇಕಷ್ಟೆ. ಪ್ಲೀಸ್ ನೋಡಿ, ನಮ್ಮ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಅಂದಾಗೆ ಇದೆಲ್ಲ ಹೇಗಾಗಿದ್ದು? ನಿನ್ನ ಪ್ರೀತಿನ ನನ್ನ ಮೊಮ್ಮಗಳು ನಿಜ ಅನ್ಕೊಂಡಿದ್ದಾಳೆ, ಅದು ಸುಳ್ಳು ಅಂತ ಹೇಳ್ತೀರಿ. ಬ್ಲಡ್ ಕ್ಲಾಟ್ ಆಗಿರೋದು ನೋಡಿದ್ರೆ ಅವ್ರು ಬಿದ್ದು ತುಂಬ ಹೊತ್ತಾಗಿರ್ಬೋದು ಅನಿಸುತ್ತೆ. ಡಾಕ್ಟ್ರೇ, ಇದು ಹೇಗಾಯ್ತು ಅಂತ ನಮಗೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಅಜ್ಜಿ ಪರಿಸ್ಥಿತಿಯಲ್ಲಿದ್ದರು, ನಾವು ಕರ್ಕೊಂಡು ಬಂದ್ವಿ ಅಷ್ಟೇ. ಆದರೆ ಅವರು ಹುಷಾರಾಗ್ತಾರೆ ತಾನೆ? ಹೇಳಿದ್ನಲ್ಲ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ. ಅವ್ರಿಗೆ ಪ್ರಜ್ಞೆ ಬರಬೇಕು ಅಂದರೆ ಮೇಜರ್ ಟ್ರೀಟ್ಮೆಂಟ್ ಮಾಡಲೇಬೇಕು. ಯಾಕಂದರೆ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಈ ಕೂಡಲೇ MRI ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಆ ರಿಪೋರ್ಟ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸರಿ ಡಾಕ್ಟ್ರೆ, ನೀವು MRI ಸ್ಕ್ಯಾನಿಂಗಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಅಜ್ಜಿ ಹುಷಾರಾದರೆ ಸಾಕು ನಮಗೆ. ಸರಿ. ಚಿನ್ನು ಮರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವೀಗ ಅಳ್ತಾ ಇದ್ರೆ ಹೇಗೆ? ನೋಡಿ, ಅಜ್ಜಿ ಹುಷಾರಾಗ್ತಾರೆ ಅಂತ ಡಾಕ್ಟ್ರೇ ಹೇಳ್ತಿದ್ದಾರೆ ತಾನೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಅಜ್ಜಿ ನೆನ್ಸ್ಕೊಂಡ್ರೆ. ಹಲೋ, ಹಾಂ ಹೇಳಿ ಸಿಂಗಣ್ಣ. ನಮಸ್ಕಾರ ಮೇಸ್ತ್ರಿ. ನಮ್ಮ ತಾಯಿ ನನ್ನ ಮಗಳ ಮನೆಗೆ ಹೋಗಿದ್ರು. ಅಲ್ಲಿ ಏನೋ ಬಿದ್ದು ಒಂದು ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದಾರೆ. ಅವ್ರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಒಂದು 2 ದಿನ ನಾನು ಕೆಲ್ಸಕ್ಕೆ ಬರೋಕ್ಕಾಗಲ್ಲ. ದಯವಿಟ್ಟು ಓನರ್ ತಿಳಿಸ್ಬಿಡಪ್ಪ. ಹೌದಾ? ಓನರ್ಗೆ ಒಂದು ಮಾತು ಕೇಳ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಇದೆ. ಅಯ್ಯೋ, ಈ ಓನರ್ ಬೇರೆ ಏನಂತಾನೋ ಏನೋ. ಹೇಳಿ ಮೇಸ್ತ್ರಿ, ಮೆಟೀರಿಯಲ್ಸ್ ಎಲ್ಲ ತಂದು ಹಾಕ್ಸಿದ್ದೀನಲ್ಲ, ಮತ್ತೇನ್ರಿ ನಿಮ್ಮದು? ಅದಲ್ಲ ಸರ್, ಮನೆ ನೋಡ್ಕೊಳಕ್ಕೆ ವಾಚ್ಮೆನ್ ಬರ್ತಿದ್ರಲ್ಲ, ಅವ್ರ ಮನೇಲಿ ಏನೋ ಎಮರ್ಜೆನ್ಸಿ ಅಂತೆ, ರಜಾ ಕೇಳ್ತಿದ್ದಾರೆ. ಏನ್ರಿ ಅವ್ರದ್ದು ಕರ್ಮ, ಬಂದು 1 ತಿಂಗಳಾಗಿಲ್ಲ, ಮತ್ತೆ ಒಳ್ಳೆ ಚಿಕ್ಕ ಮಕ್ಳ ಥರ ರಜಾ ಅಂತ ಕೇಳ್ತಾರಲ್ಲ. ಅಷ್ಟೆಲ್ಲ ಖರ್ಚು ಮಾಡಿಸಿ ಮೋಲ್ಡ್ ಹಾಕ್ಸ್ಬೇಕಲ್ವಾ? ಮೆಟೀರಿಯಲ್ಸ್ ಎಲ್ಲ ಹಾಕ್ಸಿದ್ದೀನಿ, ಈಗ ರಜಾ ಬೇಕು ಅಂದರೆ ಏನ್ರಿ ಮಾಡೋದು? ಸರ್, ಅದು ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ ಸರ್, ತುಂಬ ಸೀರಿಯಸ್ ಅಂತಿದ್ರು, ಅದಕ್ಕೆ. ಸುಮ್ಮನೆ ಸಾಕು, ನೀವು ಅವ್ರ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡಿ. ಸಂಬಳ ಕೇಳೋಕ್ಕಾಗುತ್ತೆ, ಅದಕ್ಕೆ ತಕ್ಕ ಕೆಲಸ ಮಾಡೋಕ್ಕಾಗಲ್ವ? ನಾನು ಕಾಯ್ಕೊಂಡು ಕೂರೋಕ್ಕಾಗುತ್ತಾ? ಕೆಲಸ ಮಾಡಬೇಕು ತಾನೆ ಸರ್. ಪಾಪ ಇದೊಂದ್ಸಲ ಬಿಡಿ ಸರ್, 2 ದಿನ ಅಂತೆ, ಸುಮ್ಮನೆ ರಜಾ ಕೇಳೋ ಮನುಷ್ಯ ಅಲ್ಲ ಸರ್. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನ್ರಿ ನೀವು, ನಿಮಗೆ ನಾನು ಸಂಬಳ ಕೊಡ್ತಿರೋದಾ ಇಲ್ಲ ಅವ್ನು ಕೊಡ್ತಿರೋದಾ? ಯಾಕೆ ಸರ್ ಈಗ ಕೇಳ್ತಿದ್ದೀರಾ? ಮತ್ತೇನ್ರಿ ಮಾತಾಡ್ತೀರಿ, ಅವ್ನು ಪರ ವಹಿಸ್ಕೊಂಡು ಬರ್ತೀರಾ? ಹಾಸ್ಪಿಟ್ಲ್ ವಿಷಯ ಅಲ್ವಾ ಸರ್, ಅದಕ್ಕೆ ಹಾಗೆ ಹೇಳಿದೆ. ಆಮೇಲೆ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಹೋಗಿದ್ದಾರೆ ಸರ್. ಸಿಮೆಂಟ್ ಮುಟ್ಟೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು
ತಾರ್ಪಾಲ್ ಮುಚ್ಚಿದ್ದಾರೆ. ಇಟ್ಕೆನೂ ಎಷ್ಟು ಬೇಕೋ ಅಷ್ಟು ಇಟ್ಟು ಉಳಿದಿದ್ದೆಲ್ಲ ಒಂದು ಕಡೆ ಭದ್ರವಾಗಿ ಇಟ್ಟಿದ್ದಾರೆ ಸರ್. ಎಲ್ಲನೂ ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ದಾರೆ ಸರ್. ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಪಾಪ ತಾಯಿಗೆ ಹುಷಾರಿಲ್ಲ ಅಂತಿದ್ದಾರೆ. 1-2 ದಿವಸ ಕಳಿಸ್ಕೊಡಿ ಸರ್. ಅಯ್ಯೋ, ಅವನಿಗಿಂತ ಜಾಸ್ತಿ ಗೋಲ್ಡ್ ನನಗೆ ನಿಮ್ಮದೇ ಆಯ್ತಲ್ರಿ ಮೇಸ್ತ್ರಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಅಪ್ಪ ಸದ್ಯ ಹಂಗೂ ಹಿಂಗೂ ರಜಾ ಕೊಟ್ರಲ್ಲ, ಸೀನಣ್ಣಗೆ ಫೋನ್ ಮಾಡಿ ತಿಳಿಸೋಣ. ಅಣ್ಣ ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಸಿದ್ದೀನಿ. ಇಲ್ಲಿದೇನು ನೀವು ತಲೆ ಕೆಡ್ಸ್ಕೊಬಿಡಿ. ಏನಿದ್ರು ನಿಮ್ಮ ತಾಯಿ ಕಡೆ ನೋಡಿ. ಹಾಗೇನಿಲ್ಲ ಬಿಡೋಣ. ಕಷ್ಟ ಸುಖ ಅಂದಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ಓಕೆಪ್ಪ, ಥ್ಯಾಂಕ್ ಯು. ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ? ಇನ್ನೇನಾಗ್ಬೇಕು? ಈಗ ಆಗಿರೋದೇ ಸಾಲ್ದ? ನಾವೇನೋ ಒಂದು ಶುರು ಮಾಡೋಣ ಅನ್ಕೊಂಡಾಗ್ಲೇ ಈ ತರ ಎಲ್ಲ ಆಗ್ಬೇಕಾ? ಇವಾಗ ಆಗ್ತದ್ದು ಏನಾಯ್ತು ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ನೀನು? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅಂಗಡಿ ಇನಾಗ್ರೇಷನ್ ಇಟ್ಕೊಂಡಿದೀವಿ, ಎಲ್ರೂ ಇನ್ವೈಟ್ ಮಾಡಿದ್ದೀವಿ. ಈಗ ಬೇರೆ ನಿಮ್ಮ ಅಜ್ಜಿಗೆ ಸೀರಿಯಸ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅನ್ನಕ್ ಬಂದೆ, ಆಗೋಯ್ತು ಅಂತ ಹೇಳಿಲ್ಲ. ಬಿಸ್ನೆಸ್ಗೆ ದುಡ್ಡು ಇನ್ವೆಸ್ಟ್ ಮಾಡಿದೀವಿ, ಟೈಮ್ ಇನ್ವೆಸ್ಟ್ ಮಾಡಿದೀವಿ. ಅಲ್ಲ ಹರಿ, ಅಜ್ಜಿ ಈಗಲೇ ಪ್ರಜ್ಞೆ ತಪ್ಪು ಬೀಳ್ಬೇಕಾ? ನಾವ್ ಏನೋ ಅನ್ಕೊಂಡ್ರೆ ಇನ್ನೇನೋ ಆಗತ್ತೆ. ಎಲ್ಲ ನಮ್ ಕರ್ಮ. ಬೇಬಿ ಪ್ಲೀಸ್, ಹೀಗೆಲ್ಲ ಆಗತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳು? ಏನು ಮಾಡೋಕ್ಕಾಗುತ್ತೆ? ನೋಡಿ, ನೀನು ಸ್ವಲ್ಪ ಕೂಲಾಗಿರು, ಟೆನ್ಷನ್ ಮಾಡ್ಕೋಬೇಡ. ಇನಾಗ್ಯುರೇಷನ್ನ 1-2 ದಿನ ಮುಂದಕ್ಕೆ ಹಾಕೋಣ, ಆಮೇಲೆ ಪ್ಲ್ಯಾನ್ ಮಾಡೋಣ ಏನು ಮಾಡೋದು ಅಂತ. ಮಾವ ಏನೋ ಅತ್ತೆಗೆ ವಿಷಯ ಹೇಳ್ಬೇಡ ಅಂದ್ಬಿಟ್ರು. ಹಾಗಂತ ಅಜ್ಜಿ ಅಂದರೆ ಪ್ರಾಣ ಬಿಡೋ ವೆಂಕಿಗೆ ವಿಷಯ ಹೇಳದೆ ಇದ್ರೆ ಸರಿ ಹೋಗುತ್ತಾ? ಇಲ್ಲ, ವಿಷಯ ಗೊತ್ತಾಗಿ ಅವನೇನಾದರೂ ಅಲ್ಲಿಗೆ ಹೋದರೆ ಮಾವಗೂ ಒಬ್ರ ಜೊತೆ ಆದಾಗ ಆಗುತ್ತೆ. ಜೊತೆಗೆ ಭಾವನೆಗೂ ವಿಷಯ ತಿಳಿಸ್ಬಿಡ್ತೀನಿ. ಹೌದು, ಮೇಡಮರೇ, ಮೇಡಮರೇ, ಬಂದೆ. ಟೈಮ್ ಆಯ್ತಾ ಇದೆ, ಓಸಿ ಬೇಗ ಬನ್ನಿ ಮೇಡಮರೇ. ಮೇಡಮರೇ ಹೋಗುಮಾ? ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಮಾತಾಡಿ ಮೇಡಮರೇ. ಹೇಳಿ ಅದಕ್ಕೆ, ಹೇಗಿದ್ದೀರಾ? ಭಾವನಾ, ಅಯ್ಯೋ ಅದಕ್ಕೆ ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಅದು ಭಾವನಾ ಅಜ್ಜಿಗೆ ತುಂಬ ಪೆಟ್ಟಾಗಿ ಹೋಗಿದೆಯಂತೆ. ತುಂಬ ಸೀರಿಯಸ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಏನಾಯ್ತಂತೆ ಅದಕ್ಕೆ? ಏನು ಅಂತ ಗೊತ್ತಿಲ್ಲ ಭಾವನಾ. ಜಾಹ್ನವಿ ಫೋನ್ ಮಾಡಿದ್ಲು. ವೀಣಕ್ಕ, ಹಲೋ ಅಕ್ಕ, ಚೆನ್ನಾಗಿದ್ದೀರಾ? ಅಯ್ಯ ಅಕ್ಕ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಚಲ್ವಿ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.
ಅಜ್ಜಿ ಪಾಪ ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ರು ಏನೋ ಒಂಥರ ಖುಷಿಯಾಗಿರ್ತಿತ್ತು. ಅವ್ರು ಯಾಕಾದರೂ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಅನ್ನೋದೇ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ವೆಂಕಿಗೆ ಅಜ್ಜಿ ಕಂಡ್ರೆ ಪ್ರಾಣ. ಇವಾಗ ಹಿಂಗಾಯ್ತು ಅಂತ ಅವ್ನಿಗೇನಾದ್ರೂ ಗೊತ್ತಾದ್ರೆ ಪಾಪ ಎಷ್ಟು ಬೇಜಾರು ಮಾಡ್ಕೋತಾನೋ ಏನೋ. ಪಾಪ ವೆಂಕಿ ಯಾವಾಗಲೂ ಅಜ್ಜಿ ಜೊತೆಲೇ ಇರ್ತಿದ್ದ. ಅಜ್ಜಿನೂ ಹಾಗೆ. ವೆಂಕಿ ಮನೆ ಬಿಟ್ಟು ಹೋದ್ಮೇಲೆ ಅವನನ್ನು ತುಂಬ ನೆನೆಸ್ಕೋತಿದ್ರು. ಈಗ ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾದರೆ ವೆಂಕಿ ಎಷ್ಟು ಬೇಜಾರು ಮಾಡ್ಕೋತಾನೋ ಏನೋ. ಮೇಡಮರೇ, ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಅಜ್ಜಿನ ಆಸ್ಪತ್ರೆಗೆ ಸೇರಿಸಿದಾರಂತೆ. ತುಂಬ ಸೀರಿಯಸ್ ಅಂತ ಹೇಳ್ತಿದ್ದಾರೆ. ಅಯ್ಯೋ, ನನ್ನನ್ನು ಸ್ವಲ್ಪ ಬಸ್ ಸ್ಟಾಪ್ ಹತ್ರ ಬಿಡ್ತೀರಾ ಪ್ಲೀಸ್? ಮೇಡಮರೇ, ನೀವೇನು ತಲೆ ಕೆಡಿಸ್ಕೊಬಿಡಿ. ಏನಾರ ತಗೊಳಂಗಿದ್ರೆ ತೊಗೊಂಬಿಡಿ. ಇಬ್ಬರು ಜೊತೆಗೆ ಹೋಗಮ್ಮ. ಅದೇನಂದ್ರೆ ಅಜ್ಜಿಗೆ ಹುಷಾರಿಲ್ವಂತೆ. ಏನಿಲ್ಲ 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 ನೋಡು, ಸ್ವಲ್ಪ ಹುಷಾರಿಲ್ವಂತೆ ಅಷ್ಟೇ. ಬೇಗ ಹುಷಾರಿದ್ದಾರೆ. ಮತ್ತೆ ಮಾವ ಅವರು ಅಜ್ಜಿ ನೋಡಕ್ ಹೋಗೋರಂತೆ. ಏನಾದ್ರು ಇದ್ರೆ ಅವ್ರು ಫೋನ್ ಮಾಡ್ತಾರೆ, ಗಾಬರಿ ಆಗ್ಬೇಡ ಆಯ್ತಾ? ನಾವು ನೋಡಕ್ ಹೋಗದ? ಅವಂಗ ಒಂದ್ ಮಾತು ಹೇಳ್ಬಿಟ್ಟು ಬರೋಣ. ಚಿನ್ನು ಮರಿ, ನೀವು ಹೀಗೆ ಅಳ್ತಾ ಇದ್ರೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಯೋಚನೆ ಮಾಡಿದ್ದೀರಾ? ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ನೀರು ಕುಡೀರಿ. ರೀ, ಅಪ್ಪ ಬರ್ತೀನಿ ಎಂದಿದ್ರು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಫೋನ್ ಮಾಡಿ ಕೇಳ್ತೀರಾ? ಅಲ್ಲ ಚಿನ್ನು ಮರಿ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ಫೋನ್ ಮಾಡಿ ಹೇಳಿದ್ರಲ್ವಾ ಬರ್ತಾ ಇದ್ದೀನಿ ಅಂತ. ಈಗ ಪದೇ ಪದೇ ಫೋನ್ ಮಾಡಿದ್ರೆ ಅವ್ರು ಬರೋದು ತಡ ಆಗುತ್ತೆ. ಆಮೇಲೆ ಅವ್ರಿಗೂ ನಿಮ್ಮ ಥರ ಟೆನ್ಷನ್ ಆಗುತ್ತೆ ಅಷ್ಟೇ. ಸ್ವಲ್ಪ ಹೊತ್ತು ಕಾಯೋಣ. ಪಾಪ ರೀ ಅಪ್ಪ, ಈ ವಯಸ್ಸಲ್ಲಿ ಎಷ್ಟೆಲ್ಲ ಕಷ್ಟ ನೋಡ್ಬೇಕು. ಯಾಕೆ ಒಳ್ಳೆಯವ್ರಿಗೆ ಹೀಗಾಗುತ್ತೆ? ಚಿನ್ನು ಮರಿ, ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತೆಲ್ಲ ಏನಿಲ್ಲ. ಕೆಲವು ಸರ್ತಿ ನಾವು ಮುಂಚೆ ಮಾಡಿದ ತಪ್ಪುಗಳಿಂದ ಈ ಥರ ಅನುಭವಿಸ್ಬೇಕಾರೋ ಪರಿಸ್ಥಿತಿ ಬರಬಹುದು. ಅಜ್ಜಿ, ಅದು ಏನಾಯ್ತು ಅಂತಂದ್ರೆ, ಏಯ್ ಮಾತಾಡಬೇಡ, ನಾನು ಎಲ್ಲ ಕೇಳಿಸ್ಕೊಂಡೆ. ನಿನಗೆ ನನ್ನ ಮೊಮ್ಮಗಳನ್ನ ಮದುವೆ ಮಾಡಿ ಅವಳು ಬಾಳೆ ಹಾಳಾಗೋಯ್ತಲ್ಲೋ. ನೀನು ವೆಂಕಿ ಚಿಕ್ಕ ವಯಸ್ಸಿನಲ್ಲೇ ಸ್ನೇಹಿತರು ಅಂತ ಯಾಕೆ ಹೇಳಲಿಲ್ಲ? ನಿನ್ನ ಪ್ರೀತಿನ ನನ್ನ ಮೊಮ್ಮಗಳು ನಿಜ ಅನ್ಕೊಂಡಿದ್ದಾಳೆ, ಅದು ಸುಳ್ಳು ಅಂತ ಹೇಳ್ತೀರಿ. ಬಿಡ ಕಾಲ ಅಜ್ಜಿ, ಬಿಡ. ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿ. ಏಯ್, ನಿನ್ನಿಂದ ಏನೋ ಮಾಡೋಕ್ಕಾಗುತ್ತೆ? ನಿನ್ನ ಕಥೆ ಎಲ್ಲ ನನ್ನ ಮೊಮ್ಮಗಳಿಗೆ ಹೇಳ್ಬಿಡ್ತೀನಿ. ಆದರೆ ಈಗ ಅಜ್ಜಿ ಹುಷಾರಾಗಲ್ಲ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಿ? ಡಾಕ್ಟರ್ ಹೇಳಿದಾರಲ್ವಾ, MRI ಸ್ಕ್ಯಾನಿಂಗ್ ಶುರು ಮಾಡಿಸ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸರಿ ಹೋಗುತ್ತೆ. MRI ಸ್ಕ್ಯಾನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಹಾಗಿದ್ರೆ ಅಜ್ಜಿ ಸರಿ ಹೋಗ್ತಾರಲ್ವಾ ಡಾಕ್ಟರ್?
ಸದ್ಯಕ್ಕೆ ನಾನು ಯಾವುದೇ ಅಸ್ಯೂರೆನ್ಸ್ ಕೊಡೋದಕ್ಕಾಗೋದಿಲ್ಲ. ಮೊದಲು ಟ್ರೀಟ್ಮೆಂಟ್ ಮುಗಿಲಿ, ಆಮೇಲೆ ಭರವಸೆ ಕೊಡ್ಬೋದು. ಡಾಕ್ಟ್ರೇ, ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ನಮಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ನೀವು ಒಂದು ನಂಬಿಕೆನ ಉಳಿಸ್ಕೋಬೇಕು ಅಷ್ಟೇ. ಪ್ರಯತ್ನ ಅಷ್ಟೇ ನಮ್ಮದು, ಫಲ ಅವನದು. ಧೈರ್ಯವಾಗಿರಿ. ಸರಿ ಡಾಕ್ಟ್ರೆ. ಚೀನು ಮರಿ, ಚೀನು ಮರಿ, ಪ್ಲೀಸ್ ಸಮಾಧಾನವಾಗಿರಿ. ಹಾಂ, ಪ್ಲೀಸ್. ಮನೇಲೆ ಮುದುಕಿ ನೆಗೆದು ಬಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಲೈನ್ ಕ್ಲಿಯರ್ ಆಗಿರೋದು. ಸುಮ್ಮನೆ ಇಲ್ಲಿಗೆ ಬಂದು ಎಲ್ರಿಗೂ ಟೆನ್ಷನ್.